ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್ ಸರ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ವತಿಯಿಂದ ಈ ತರಗತಿಯನ್ನ ಸ್ಟಾರ್ಟ್ ಮಾಡ್ತಿದೀವಿ. ಈಗಾಗಲೇ ನನ್ನ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೀವು ಆಗಲೇ ನೋಡಿರ್ತೀರಾ. ಬನ್ನಿ, ಇದೇ ಡಿಸೆಂಬರ್ 13ರಂದು ನಡೀತಕ್ಕಂಥ ನವೋದಯ ಪರೀಕ್ಷೆಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಹಾಗೂ ಮುಖ್ಯವಾದಂತಹ ಪ್ರಶ್ನೆಗಳನ್ನು ತಂದಿದ್ದೇನೆ. ಚರ್ಚೆ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಏನಂತಪ್ಪ ಅಂದ್ರೆ, ಒಬ್ಬ ತೋಟಗಾರನು, ನೋಡ್ರಿ, ಪ್ರಶ್ನೆಯನ್ನ ಸರಿಯಾಗಿ ಓದ್ಬೇಕು, ತದನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಬಿಡಿಸ್ಬೇಕು. ಬರೀ, ಒಬ್ಬ ತೋಟಗಾರನು 4225 ಮರಗಳನ್ನು ನೆಡುತ್ತಾನೆ. ಒಟ್ಟು ಎಷ್ಟು ಸಾಲುಗಳಿವೆಯೋ ಪ್ರತಿ ಸಾಲಿನಲ್ಲೂ ಅಷ್ಟೇ ಮರಗಳಿರುತ್ತವೆ. ಹಾಗಾದರೆ ಒಂದು ಸಾಲಿನಲ್ಲಿರುವ ಮರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರು. ನೋಡ್ರಿ, ಈ ರೀತಿ ಪ್ರಶ್ನೆಯನ್ನ ಕೊಟ್ಟಾಗ ನಮ್ಗೆ ಅರ್ಥ ಆಗೋದು ಒಂದು ಸಣ್ಣದು ನಂಬ್ರಿ. ಒಂದು ವೇಳೆ 2 ಸಾಲು ಇತ್ತು ಅನ್ಕೊಂಡು, ನೋಡಿ, 1 ಸಾಲು 2 ಸಾಲು, ಬನ್ನಿಲ್ಲಿ ಎಷ್ಟು ಸಾಲುಗಳಿವೆಯೋ ಪ್ರತಿ ಸಾಲಿನಲ್ಲೂ ಅಷ್ಟೇ ಮರಗಳಿರುತ್ತವೆ. ಒಂದು ವೇಳೆ ಇಲ್ಲೊಂದು ಸಾಲು ಇತ್ತು ಅನ್ಕೋರಿ, ಇಲ್ಲೊಂದು ಸಾಲು, ಒಟ್ಟು 2 ಸಾಲಿದ್ರೆ ಅಲ್ಲಿ 2 ಮರ ಇರ್ತವೆ. ಹೆಂಗೆ? ಇಲ್ಲೊಂದು ಮರ ಅನ್ಕೊಳ್ರಿ, ಇಲ್ಲೊಂದು ಮರ, ನೋಡ್ರಿ, 2 ಸಾಲದವರ 2 ಮರಗಳು ಇರ್ತವೆ. ಹೇಳಿದ ಒಟ್ಟು ಎಷ್ಟು ಸಾಲುಗಳಿವೆಯೋ, ಎಷ್ಟು ಸಾಲವ? 2 ಸಾಲು. ಪ್ರತಿ ಸಾಲಿನಲ್ಲೂ ಅಷ್ಟೇ ಮರಗಳಿರ್ತವೆ. ಅಂದ್ರೆ ಎಷ್ಟು ಸಾಲು ಇರ್ತಾವಲ್ಲ ಆ ಸಾಲ ಅಷ್ಟು ಮರ ಇರ್ತವೆ. ಹೀಗಾದ್ರೆ ಒಟ್ಟು ಮರ ಎಷ್ಟು? 2 ಸಾಲಿದ್ದು 2 ಮರ, 1 2 3 4. ಇದರ ಅರ್ಥ ಏನಾಗುತ್ತೆ? ಸೊ ಎಷ್ಟು ಸಾಲಿನ ಇರ್ತಾವ ಅಷ್ಟು ಅದರ ವರ್ಗ ಸಿಗುತ್ತೆ ಅಂತ, ಅದರ ವರ್ಗ ಸಂಖ್ಯೆ ಆಗಿರುತ್ತೆ. ಈಗ ನಮಗ 4225 ಅನ್ನೋದು ಕೊಟ್ಟು ಬಿಟ್ರಂದ್ರೆ ಇದು ವರ್ಗ ಸಂಖ್ಯೆ ಆಗಿರುತ್ತೆ. ಇದು ಎದರ ವರ್ಗಮೂಲ ಅಂತ ಕೇಳಿಬೇಕು ನಾವೀಗ. ಅಂದ್ರೆ ಅಷ್ಟು ಸಾಲುಗಳನ್ನ ಮಾಡಿದ್ವಿ. ಬನ್ನಿ, ಈ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು 4225ರ ವರ್ಗ ಸಂಖ್ಯೆ ಆಗೈತೆ ಅಂತ ನೋಡೋಣ. ಬನ್ನಿ, ಮೊದಲು ನೋಡ್ರಿ, 65ರದು ವರ್ಗ ಸಂಖ್ಯೆ ತೆಗಿಯಂಬ್ರಿ. ಶಾರ್ಟ್ ಕಟ್ ಮೆಥಡ್ ನಂಬ್ರಿ. ಫಸ್ಟ್ 6ರ ವರ್ಗ 36, 5ರ ವರ್ಗ 25. ಬರೀ ಇನ್ನೂ ಈಸಿ ಐತಿ. ಬಿಡಿ ಸ್ಥಾನದಲ್ಲಿ 5 ಇದ್ದಾಗ ನೋಡ್ರಿ, ಈಗ 65 ಮತ್ತೆ 75 ಐತಿ. 6ರ ಮುಂದಿನ ಸಂಖ್ಯೆ 7, 6 7 42, 5 5 25. ನೋಡ್ರಿ, ಸೊ 65 ವರ್ಗ 4225 ಬಂದೇ ಬಿಡ್ತು. ಮೊದಲನೇ ಆಯ್ಕೆನೆ ಸರಿ ಇದೆ. ಅದರ ಅರ್ಥ ಪ್ರತಿ ಸಾಲಿನಲ್ಲಿ 65 ಮರಗಳಿವೆ ಹಾಗೂ 65 ಸಾಲುಗಳಿವೆ. ಹಾಗಾಗಿ 4225 65ರ ವರ್ಗಮೂಲವಾಗಿದೆ. ಸೊ ಹಾಗಾಗಿ ನಮ್ಮ ಉತ್ತರ ಸಹ 65 ಆಗುತ್ತೆ. ಅರ್ಥ ಆಗಿದೆ ನಮ್ಮ ಮಕ್ಕಳೇ? ಯಾವ ಬಿಡಿ ಸ್ಥಾನದಲ್ಲಿ 5 ಇರುತ್ತೆ. ಉದಾಹರಣೆ 75 ನೋಡ್ರಿ, ಬಿಡಿ ಸ್ಥಾನದಾಗ 5 ಇದ್ದಾಗ ವರ್ಗ ಸಂಖ್ಯೆ ತೆಗೆದು ಬಹಳ ಸುಲಭ. 7ರ ಮುಂದಿನ ಸಂಖ್ಯೆ 8, 7 8 56, 5ರ ವರ್ಗ 25 ಹಿಂಗ್ ತೆಗಿಬಹುದು. ನಮ್ಗೆ 5625 ನಮ್ಮ ಉತ್ತರದಲ್ಲಿ ಇರಲಿಲ್ಲ. ಹಾಗಾಗಿ ನಮ್ಮ ಉತ್ತರ 65 ಸಾಲುಗಳು. ಹಾಗಾದ್ರೆ ಒಂದು ಸಾಲಿನಲ್ಲಿರುವ ಮರಗಳ ಸಂಖ್ಯೆ 65 ಹಾಗೂ ಒಟ್ಟು ಸಾಲುಗಳ ಸಂಖ್ಯೆ 65. ಬನ್ನಿ, ಎರಡನೇ ಪ್ರಶ್ನೆ ಹೋಗೋಣ. ಬನ್ನಿ, ಪ್ರಶ್ನೆ ಸಂಖ್ಯೆ 2 ಏನ್ ಹೇಳುತ್ತಪ್ಪ ಅಂದ್ರೆ, ಮಧ್ಯಾಹ್ನ 2 ಗಂಟೆ 30ರ 3 ಗಂಟೆ 40 ನಿಮಿಷಗಳ ಮೊದಲು ಸಮಯ ಎಷ್ಟು? ಮಧ್ಯಾಹ್ನ 2:30 ಆಗೈತೆ, ಅದಕ್ಕಿಂತ ಮೊದಲು 3 ಗಂಟೆ 40 ನಿಮಿಷಗಳ ಮುಂಚೆ ಸಮಯ ಎಷ್ಟಾಗಿತ್ತು ಅಂತ ಕೇಳ್ತಾರೆ. ಸೊ ಈ ತರ ಲೆಕ್ಕವನ್ನ ಮಧ್ಯಾಹ್ನ 12 ದಾಟಿರುತ್ತಲ್ಲ, 12 ಆದ್ಮೇಲೆ 1 ಗಂಟೆ, 1 ಗಂಟೆ ಆದ್ಮೇಲೆ 2 ಗಂಟೆ ಬರುತ್ತೆ. ಸೊ ನಾವೇನ್ ಮೇಡಮ್, 2 ಗಂಟೆ ನಮ್ಮ ಮಧ್ಯಾಹ್ನದ ಸಮಯವನ್ನ ರೈಲ್ವೆ ಗಡಿಯಾರಕ್ಕೆ ಪರಿವರ್ತಿಸೋಣ. ಹೆಂಗೆ? ಈಗ 2:15 ಐತಲ್ಲ, 12 ಆದ ತಕ್ಷಣ 1 ಬರುತ್ತಾ? ಬೇಡ, ನಾವು 12 ಆದ ತಕ್ಷಣ 13 ಅಂತ ಅನ್ಕೊಳ್ಳೋಣ. ಅಂದ್ರೆ ಒಂದನ್ನ, ಅಂದ್ರೆ ಇದಕ್ಕೆ ನಾವು 12 ಗಂಟೆ ಕೂಡಿಸ್ಬಿಟ್ರೆ 2 ಗಂಟೆ 30 ನಿಮಿಷಕ್ಕ 12 ಕೂಡ್ಸಂಬ್ರಿ. ಯಾಕಪ್ಪ ಅಂದ್ರೆ ನಾವು ಮಧ್ಯಾಹ್ನವನ್ನ ದಾಟಿ ಬಿಟ್ಟಿದ್ವಿ. ಹಾಗೆ ಅದು 12 ಕೂಡಿಸ್ಬಿಡಮ್ಮ. ಏನಾಯ್ತದು? 30, 14 ಗಂಟೆ 30 ನಿಮಿಷ. ನಮಗ ಗಡಿಯಾರ ಸಮಯದಲ್ಲಿ 14 ಗಂಟೆ 30 ನಿಮಿಷಪ್ಪ ಅಂದ್ರೆ ಇದು 2 ಗಂಟೆ 30 ನಿಮಿಷ. ಈಗ ಏನ್ ಕೇಳಿದ್ರೆ, ಈ ಸಮಯಕ್ಕಿಂತ ಮೊದಲು 3 ಗಂಟೆ 40 ನಿಮಿಷಗಳ ಮೊದಲು ಸಮಯ ಎಷ್ಟು ಅಂತಿದಾರ. ಸೊ ಈ ಇದರಲ್ಲಿ ನಾವು 3 ಗಂಟೆ 40 ನಿಮಿಷಗಳ ಮೊದಲು ಕಳೆದು ಬಿಟ್ರೆ
ನಮ್ಮ ಉತ್ತರ ಸಿಕ್ಕಿಬಿಡ್ತದೆ. ಬನ್ನಿ 3 ಗಂಟೆ 40 ನಿಮಿಷವನ್ನ ಕಳೆಯೋಣ. ಬನ್ನಿ 30ರಲ್ಲಿ 40 ನಿಮಿಷ ಕಳೆಯಕ್ ಬರಲ್ಲ. ಸೊ ಹಾಗಾಗಿ ನಾವೇನು ಒಂದು ಕೈಲ ತಗೊಂಡ್ರಿ ಅಂದ್ರೆ 1 ಗಂಟೆಯನ್ನ ಕಳಿಸ್ಬಿಟ್ರೆ ನಿಮಿಷ ಆಗುತ್ತದೆ. ಸೊ ಈಗ 60 ನಿಮಿಷ ಕಡೆ ಬರ್ತದೆ ಗಂಟೆ. ಇದು ಗಂಟೆ, ಇದು ಗಂಟೆ, ಇದು ನಿಮಿಷ. ಸೊ ಗಂಟೆ ಅನ್ನೋದು ಕೇಳಿದ್ರೆ ನಿಮಿಷಕ್ಕೆ ಪರಿವರ್ತಿಸುತ್ತೆ. 1 ಗಂಟೆ ಕಳಿಸಿದ್ರೆ 60 ನಿಮಿಷ ಹೋಗುತ್ತೆ. ಸೊ ಇಲ್ಲಿ 1 ಗಂಟೆ ಕೊಟ್ಟುಬಿಟ್ರೆ ಇಲ್ಲಿ ಟೋಟಲ್ ಆಗಿ 30ಕ್ಕೆ 60 ನಿಮಿಷ ಬಂದು ಒಟ್ಟಾರೆ ಆಗಿ 90 ನಿಮಿಷ ಆಗುತ್ತೆ. ಇಲ್ಲಿ ಒಟ್ಟಾರೆ 13 ಗಂಟೆ ಆಗುತ್ತಾ? ಬರೀ 0 9 ಹಾಕೋದ್ರೆ 5 3 3 0 1ಕ್ಕೆ 1. ಸೊ ಬೆಳಗ್ಗೆ 10 ಗಂಟೆ 50 ನಿಮಿಷ ಆಗಿರುತ್ತೆ. ಯಾಕೆ ಹೇಳ್ರಿ? ಮಧ್ಯಾಹ್ನ 2 ಗಂಟೆ 30 ಗಂಟೆ ಇರ್ತಲ್ಲ, ಅದಕ್ಕಿಂತ ಮೊದಲು ಬಂದಿರೋ 10 ಅದು ಬೆಳಗ್ಗೆ ಆಗಿರುತ್ತ. ಅಂದ್ರೆ ಇದಕ್ಕೆ 10 ಗಂಟೆ 50 ನಿಮಿಷ ಇರುತ್ತೆ ನಂಬರಿ ಇಲ್ಲಿ ನೋಡಿ. ಸೊ 10 50 ಪೂರ್ವಹನ್ನ ನಮಗೆ ಸರಿಯಾದ ಉತ್ತರ. ಅರ್ಥ ಇದೆಯಲ್ಲ ಮಕ್ಕಳೇ? ಅಥವಾ ನೀವು ಬಾಯಿಂದ ಎಣಿಸಲು ಬರುತ್ತೆ. 2 ಗಂಟೆ 30 ನಿಮಿಷ 3 ತಾಸು ನಿಂತ್ಕೋರಿ. 2 ಗಂಟೆ 30 ನಿಮಿಷ ಇದು ಫಸ್ಟ್. 1 ಗಂಟೆ 30 ನಿಮಿಷ, 12 ಗಂಟೆ 30 ನಿಮಿಷ, 11 ಗಂಟೆ 30 ನಿಮಿಷ. ಇಲ್ಲ 11 ಗಂಟೆ 30 ನಿಮಿಷ ಬಂದ ತಕ್ಷಣ ಮುಗಿತಾ? ಇಲ್ಲ, ಮತ್ 40 ನಿಮಿಷ ನಿಂತ್ಕೋಬೇಕು. 11 ಗಂಟೆ 30 ನಿಮಿಷ 40 ನಿಮಿಷ ಇದ್ರೆ 10 ಗಂಟೆ 50 ನಿಮಿಷ. ನಮ್ಮ ಆಯ್ಕೆ 2ರಲ್ಲಿ ಸರಿ ಇದೆ. ಅರ್ಥ ಆಗಿದೆಯಲ್ಲ ಮಕ್ಕಳೇ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3 ಏನಿತ್ತಪ್ಪ ಅಂದ್ರೆ ನೋಡ್ರಿ, ಪ್ರಜ್ವಲನ ಹುಡುಗದನಂತ. ಪ್ರಜ್ವಲ್ ಪ್ರತಿದಿನ 160 ಮೀಟರ್ ನಡೆದರೆ 5 ವಾರಗಳಲ್ಲಿ ಎಷ್ಟು ಕಿಲೋಮೀಟರ್ ನಡೆಯುತ್ತಾರೆ? ನೋಡ್ರಿ, ಪ್ರಜ್ವಲನ ವ್ಯಕ್ತಿ ಪ್ರತಿದಿನ 160 ಮೀಟರ್ ನಡೀತದನಂತ, ವಾಕ್ ಮಾಡ್ತದನಂತರ. ಹಾಗಾದ್ರೆ ಟೋಟಲ್ ಆಗಿ 5 ವಾರದಲ್ಲಿ ಕೇಳಿದ್ರೆ ಫಸ್ಟ್ ನಾವು ನೋಡಿ, ಇದು 1 ದಿನದ ಮೀಟರ್. ಹಾಗೆ 1 ವಾರದ ಕಂಡು ಹಿಡಿದು ಮತ್ತೆ 5 ವಾರ ಗುಣಿಸೋಣ. ಮೇಡಮ್ ಮೇಡಮ್ ಸಿಂಪಲ್ ಆಗಿ 1 ದಿನಕ್ಕೆ ಇಷ್ಟು ನಡೀತಾನ, ನಮಗೆ ಎಷ್ಟು ಬೇಕು? 5 ವಾರದ ಬೇಕು. ಸೊ 1 ವಾರಕ್ಕೆ ಎಷ್ಟು ದಿನ? 7 ದಿನ ಅಂತ. ಎಷ್ಟು ಬೇಕು? ಎಷ್ಟು ವಾರ ಬೇಕು? 5 ವಾರ ಬೇಕು. ನೋಡ್ರಿ, ಇವಷ್ಟು ಗುಣಿಸ್ಬಿಟ್ರೆ ಉತ್ತರ ಸಿಕ್ಬಿಡ್ತದೆ. ಸೊ ಏನ್ ಮೇಡಮ್ ಬರ್ರಿ, ಫಸ್ಟ್ ನೋಡಮ್ ಬರ್ರಿ. 2 ಗುಣಿಸ್ 7 0 0 7 6 42 7 1 7 4 11 ಇಂಟು 5 ಮೇಡಮ್ ಬರ್ರಿ. ಯಾಕೆ ಹೇಳ್ರಿ? ಈಗ ಇದು ಕೇವಲ 1 ವಾರದ ನಡೆದ ದೂರ ಆಗುತ್ತಾ? ನಮ್ಗೆ 5 ವಾರದ ಬೇಕಾ? ಇಂಟು 5. 5 0 0 5 2 10 5 1 5 ಪ್ಲಸ್ 1 6 5 1 5 5600 ಮೀಟರ್ ಏನ್ ನಡೀತಪ್ಪ ಆ ವಿದ್ಯಾರ್ಥಿ ಅಥವಾ ಆ ಪ್ರಜ್ವಲ್ ನಮ್ಮ ಹುಡುಗ ನಡೀತದೆ 5600 ಮೀಟರ್. ಇದರಲ್ಲಿ ಕಿಲೋಮೀಟರ್ ಇತ್ತು. ಸೊ ನಮ್ಮ ಉತ್ತರ ತಪ್ಪಾಗುತ್ತೆ ಇದಕ್ಕೆ ಹಾಕ್ಬಿಟ್ರೆ. ಸೊ ನಾವೇ ಮೇಡಮ್ ಮೂಲಮಾನ ಅಂದ್ರೆ ಮೀಟರ್ದ ಕಿಲೋಮೀಟರ್ ಪರಿವರ್ತಿಸ ಬನ್ನಿ. 5600 ಮೀಟರ್ನ ಕಿಲೋಮೀಟರ್ ಪರಿಸ್ಬೇಕಂದ್ರೆ ಡಿವೈಡ್ ಬೈ 1000 ಮಾಡ್ಬೇಕ್ರಿ. 2 0 2 0 ಈ 1 0 ತೆಗೆದು ಒಂದು ಪಾಯಿಂಟ್ ಕೊಡ್ರಿ 5.6 ಕಿಲೋಮೀಟರ್ ಆಗುತ್ತೆ. ನಮ್ಮ ಆಯ್ಕೆ 2ರಲ್ಲಿದೆ. ನೀವೇನಾದ್ರೂ ಇದಕ್ಕೆ ಹಾಕಿಬಿಟ್ರೆ ತಪ್ಪಾಗುತ್ತೆ. ಕಿಲೋಮೀಟರ್ ಬೇರೆ, ಮೀಟರ್ ಬೇರೆ. ಕಿಲೋಮೀಟರ್ ದೊಡ್ಡ ಮೂಲಮಾನ, ಮೀಟರ್ ಚಿಕ್ಕ ಮೂಲಮಾನ. ಆದ್ದರಿಂದ 2ನೇ ಆಯ್ಕೆ 5.6 ಕಿಲೋಮೀಟರ್. ಆ ಪ್ರಜ್ವಲ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನ? ಪ್ರತಿದಿನ 5 ವಾರಗಳಲ್ಲಿ ನಡೆದ ಒಟ್ಟು ಕಿಲೋಮೀಟರ್. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಪ್ರಶ್ನೆ ಸಂಖ್ಯೆ 4 ಏನ್ ಹೇಳುತ್ತಪ್ಪ ಅಂದ್ರೆ, ನೀವು ಪ್ರತಿಯೊಂದು ಪ್ರಶ್ನೆಯನ್ನ ಸರಿಯಾಗಿ ಓದಿದ ನಂತರ ಮೊದಲು ಅರ್ಥ ಮಾಡ್ಕೋಬೇಕು. ಬನ್ನಿ, 96,750 ಸಂಖ್ಯೆಯಲ್ಲಿ 7 ಮತ್ತು 6 ನೋಡ್ರಿ. ಈ ಸಂಖ್ಯೆಯಲ್ಲಿ ಬನ್ನಿ, ಈ ಸಂಖ್ಯೆಯಲ್ಲಿ 7 ಮತ್ತು 6 ಅಂಕಿಗಳು 7 ಮತ್ತು 6 ಅಂಕಿಗಳು ತಮ್ಮ ಸ್ಥಾನವನ್ನು ಅದಲು ಬದಲು ಮಾಡಿಕೊಂಡರೆ 6 ಮತ್ತು 7 ಬರೀ ಅದಲು ಬದಲು ಮಾಡಮ್ ಬರ್ರಿ. 9 ಇದೀ ಕಡೆ ಹೋಗೋದು, ಇದೀ ಕಡೆ ಹೋಗೋದು. 7 6 5 0 ಅದಲು ಬದಲು ಮಾಡಿದ್ವಿ. ಅದಲು ಬದಲು ಮಾಡಿಕೊಂಡ್ರೆ ಮೂಲ ಮತ್ತು ಹೊಸ, ಇದು ಹೊಸ ಸಂಖ್ಯೆ ಈಗ ಬಂದದ. ಮೂಲ ಅಂದ್ರೆ ಮೊದಲಿಗಿದ್ದ ಸಂಖ್ಯೆ, ಮೂಲ ಸಂಖ್ಯೆ. ಮೂಲ ಅಂದ್ರೆ ಹಳೆಯದಾದ, ಮೊದಲಿನ ಆತರ. ಸೊ ಮೂಲ ಸಂಖ್ಯೆ ಮತ್ತು ಹೊಸ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂತರವೇನು ಕಳೆಯಿರಿ ಅಂತ ಕೇಳಿದಾಗ ಬರೀದ್ರೆ ಯಾವ್ದು ದೊಡ್ಡದು? ಇದು ದೊಡ್ಡದಾಗುತ್ತೆ. ಇದನ್ನ ಫಸ್ಟ್ ಮೇಲೆ ಹಚ್ಕೊಂಡು ಇದನ್ನ ಕೆಳಗೆ ಹಚ್ಕೊಳ್ರಿ. 96,750 ನೋಡ್ರಿ. ಸೊ ಹೊಸ ಸಂಖ್ಯೆ ಏನಾಯ್ತು? 2 ಚೇಂಜ್ ಮಾಡೋದು ಹೊಸ ಸಂಖ್ಯೆ ಬಂತಲ್ಲ, ಮತ್ತೆ ಹಳೆಯ ಸಂಖ್ಯೆನ ಕಳಿಬೇಕಂತ ಕೇಳ್ತಾರೆ. 0 0
ಕ್ಯಾರಿ ಹೋಗಲ್ಲ ನೋಡ್ರಿ. 16ರಲ್ಲಿ 7 ಹೋದ್ರೆ 9, ಬರೀ 7ರಲ್ಲಿ 7 ಹೋದ್ರೆ 0, 9 0. ನಮ್ಮ ಉತ್ತರ 9. ಇದರ ವ್ಯತ್ಯಾಸ ಏನಾಗಿರ್ತದೆ? 9. ಆಯ್ಕೆ 4ರಲ್ಲಿ ಸರಿ ಇದೆ. ಅರ್ಥ ಆಗಿದ್ವಲ್ಲ ಮಕ್ಕಳೇ? ಬನ್ನಿ ಮುಂದಿನ ಪ್ರಶ್ನೆಗೆ ನಾವು ಸಾಗೋಣ. ಪ್ರತಿನಿತ್ಯ ನಾವು ಪ್ರತಿಯೊಂದು ಪ್ರಶ್ನೆಯನ್ನು ಸರಿಯಾಗಿ ನೆನಪಿಟ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು. ಪ್ರಶ್ನೆಯನ್ನ ಓದಕ್ಕಿಂತ ಮುಂಚೆ ಅವಸರ ಮಾಡಿ ಅಯ್ಯೋ ದೊಡ್ಡ ಪ್ರಶ್ನೆ ಕೊಟ್ಟಾರ ನನಗೆ ಬರ್ತತ್ತ ಇಲ್ಲೋ ನಾವೇನ್ ಮಾಡಾಮ ಅಂತ ಎದುರ್ಕೋಬಾರ್ದು, ಸರಿಯಾಗಿ ಗಮನ ಕೊಡ್ಲೇಬೇಕು. ಬನ್ನಿ ಮತ್ತೆ ಪ್ರಶ್ನೆಗಳು ಸರಿಯಾಗಿ. 3 ಗಂಟೆಗಳು ಬೆಳಿಗ್ಗೆ 8:35ಕ್ಕೆ ಒಟ್ಟಿಗೆ ಬಾರಿಸಲು ಪ್ರಾರಂಭಿಸುತ್ತವೆ. 3 ಗಡಿಯಾರದವ 8:30 ಸರಿಯಾಗಿ 8:35 ಡಣ್ 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 ಅಂತ ಹೊಡೆದ್ಬಿಟ್ಟು ಒಂದೇ ಸಲ ಹೊಡೆದ್ಬಿಟ್ಟು ಅವು ಕ್ರಮವಾಗಿ ಪ್ರತಿಯೊಂದು 3 ಗಂಟೆ ಪ್ರತಿಯೊಂದು ಪ್ರತಿ ಬಾರಿಯೂ 12, 15 ಮತ್ತು 18 ಸೆಕೆಂಡ್ಗಳ ನಂತರ ಬಾರಿಸಿದ್ರೆ, ಅಂದ್ರೆ ಒಂದು ಗಡಿಯಾರ 12 ಸೆಕೆಂಡ್ ಒಂದ್ಸಲ ಬಡಿದ್ರೆ ಇನ್ನೊಂದು ಗಡಿಯಾರ 15 ಸೆಕೆಂಡ್ ಅಂತ ಹೊಡಿತೈತಿ, ಇನ್ನೊಂದು ಗಡಿಯಾರ 18 ಸೆಕೆಂಡ್ಗಳ ನಂತರ ಹೊಡಿತೈತಿ. ಬಾರಿಸಿದ್ರೆ ಮುಂದಿನ ಬಾರಿ ಅವು ಒಟ್ಟಿಗೆ ಬಾರಿಸುವ ಸಮಯ ನೋಡ್ರಿ. ಇಲ್ಲಿ 3 ಗಂಟೆ ಹೇಳ್ಸ್ಬಿಡೋದು ನಾವು. ಬರ್ರಿ ಇದೊಂದು ಗಂಟೆ ಅಲ್ಲ, ಇದೊಂದು ಗಂಟೆ. ಇದೊಂದು ಗಂಟೆ. ಈ ಗಂಟೆ 12 ಸೆಕೆಂಡ್ ಹೊಡಿತೈತಿ, ಈ ಗಂಟೆ 15 ಸೆಕೆಂಡ್ ಹೊಡಿತೈತಿ, ಈ ಗಂಟೆ 18 ಸೆಕೆಂಡ್ ಹೊಡಿತೈತಿ. ಇವು 3 ಗಂಟೆಗಳು 8:35 ಹೊಡೆದ್ಬಿಟ್ಟವಲ್ಲೇ ಹೊಡೆದವ. ಈಗ ಮತ್ತೆ ಅವು ಒಂದ್ಸಲ ಬಾರಿಸ್ಬಿಟ್ರೆ ಈಗ ಅವಲೇ ಒಂದ್ಸಲ ಬಾರಿಸ್ಯಾವ, ಮುಂದಿನ ಮರ ಒಟ್ಟಿಗೆ ಯಾವಾಗ ಬಾರಿಸ್ತಾವ ಅಂತ ಕೇಳಕತ್ತಾರ. ಸೊ ಆ ಸಮಯದಲ್ಲಿ ಏನ್ಬೇಕು, ಕೊಟ್ಟಂತಹ ದತ್ತಾಂಶಗಳನ್ನ ಲಾಸ ತೆಗೆದುಕೊಳ್ಳಬೇಕು. ಅಂದ್ರೆ ಯಾವಾಗ ಒಟ್ಟಿಗೆ ಅಂತಂದಾಗ ಅವುಗಳ ಸಾಮಾನ್ಯ ಅಪವರ್ತ್ಯ ಅಂದ್ರೆ ಲಾಸ ತೆಗೆದುಕೊಂಡ್ರೆ ಸಾಕು. 12, 15, 18ಕ್ಕೆ ನಾವೇನ್ ಮಾಡ್ತೀವಿ, ಲಾಸ ತೆಗೆದುಕೊಳ್ಳಿ ಸಾಕು. ಬರ್ರಿ 2 6 15 ಹೋಗಲ್ಲ, ಹಂಗ ಬರ್ಕೊಡ್ರಿ. 2 9. ಬನ್ನಿ ಮತ್ತೆ 2ರ ಬಗ್ಗೆ 2 3 15 ಹಂಗೆ ಹೋಗಲ್ಲ, 9 ಹಂಗೆ ಬರ್ಕೊಡ್ರಿ. ಇವೆಲ್ಲ 2ರ ಬಗ್ಗೆ ಯಾವ ಹೋಗಲ್ಲ, 3 ತಗೊಳ್ರಿ. 3 1 3 5 3 3 ಮತ್ತೆ ತಗೊಳ್ರಿ 3 1 1 5 5 3 1 ನೆಕ್ಸ್ಟ್ 5 ತಗೊಳ್ರಿ. 5 1 ತಗೊಳ್ರಿ 1 5 1 1. ಇಲ್ಲಿಗೆ ನಮ್ಮ ಲಾಸ ಮುಗಿತು. ಬಂದಂತ ಅವಿಭಾಜ್ಯ ಅಪವರ್ತನೀಕರಣ ಗುಣಿಸ್ರಿ ಲಾಸ ಸಿಗುತ್ತೆ. 2 2 4 4 3 12 12 3 36 36 5 180 ಬರ್ತದ. ಸೊ ಈ 180 ಏನಾಗಿರುತ್ತಪ್ಪ ಅಂದ್ರೆ ಇಲ್ಲಿ ನಾವು ತೆಗೆದುಕೊಂಡ ಮೂಲಮಾನ ಏನಿದೆ ಸೆಕೆಂಡ್ ಇತ್ತಲ್ಲ, ಇದು ಸೆಕೆಂಡ್ ಆಗಿರ್ತದ. ಸೊ 180 ಸೆಕೆಂಡ್ ಬಂತು ಅಂದ್ರೆ 180 ಸೆಕೆಂಡ್ ಆದ್ಮೇಲೆ ಈ 3 ಗಂಟೆಗಳು ಡಂಡ್ ಡಂಡ್ ಅಂತ ಹೊಡಿತಾವಂತೀವಿ. ಸೊ ಇದರ ಅರ್ಥ ಈಗ ನಮ್ಗೆ ಏನ್ ಹೇಳಿದಾರ, ಯಾವ ಸಮಯ ಅಂತ ಕೇಳಿದಾರ. ಆಲ್ರೆಡಿ 8:35ಕ್ಕೆ ಹೊಡೆದ್ರೆ 180 ಸೆಕೆಂಡ್ ಅಂದ್ರೆ 3 ನಿಮಿಷ ಆದ್ಮೇಲೆ. ಸೊ 8:35ಕ್ಕೆ 3 ನಿಮಿಷವನ್ನ ಕೂಡಿಸಲ್ಲ. ಯಾಕಂದ್ರೆ 1 ನಿಮಿಷಕ್ಕೆ 60 ಸೆಕೆಂಡ್, 2 ನಿಮಿಷಕ್ಕೆ 120 ಸೆಕೆಂಡ್, 3 ನಿಮಿಷಕ್ಕೆ 180 ಸೆಕೆಂಡ್. ಹಾಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ 8:35ಕ್ಕೆ 3 ನಿಮಿಷವನ್ನ ಕೂಡಿಸಿ ಬಿಡ್ರಿ. 8:36 8:37 8:38. ಅದು ಯಾವಾಗ? ಬೆಳಗ್ಗೆ. ಪೂರ್ವಾಹ್ನ 8:38 ಸರಿಯಾದ ಉತ್ತರ. ಅರ್ಥ ಆಗಿದೆ ನಮ್ಮ ಮಕ್ಕಳೇ? 180 ಸೆಕೆಂಡ್ ಅಂದ್ರೆ 3 ನಿಮಿಷ. 8:35ಕ್ಕೆ 3 ನಿಮಿಷವನ್ನ ಕೂಡಿಸಿದ್ರೆ 8 ಗಂಟೆ 38 ನಿಮಿಷ ಬೆಳಗ್ಗೆ ಆಗುತ್ತೆ. ಸರ್ ಪೂರ್ವಾಹ್ನ ಇದೆ, ಅದೇ ಉತ್ತರ. ಓಕೆನಾ? ಎಲ್ಲವೂ ಪೂರ್ವಾಹ್ನನಿದೆ. ಬೆಳಗ್ಗೆ ಮೊದಲ ಮಧ್ಯರಾತ್ರಿ 12 ಗಂಟೆ ಹಿಂದಿಡಿದು ಮಧ್ಯಾಹ್ನ 11 ಗಂಟೆ 59 ನಿಮಿಷವರೆಗೆ ಪೂರ್ವಾಹ್ನ ಇರ್ತದ. ಮಧ್ಯಾಹ್ನ 12ರಿಂದ ಹಿಡಿದು ರಾತ್ರಿ 11:59 ತನಕ ಅಪರಾಹ್ನ ಇರ್ತದ. ಬನ್ನಿ, ಅರ್ಥ ಆಗಿಲ್ಲ ಮಕ್ಕಳೇ? ಬನ್ನಿ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪ್ರಶ್ನೆಯನ್ನು ಸರಿಯಾಗಿ ಓದಿ. ಬನ್ನಿ, 6ನೇ ಪ್ರಶ್ನೆ ಏನಂತಂದ್ರೆ 14 ಮೀಟರ್ 25 ಸೆಂಟಿಮೀಟರ್ ಉದ್ದ ಇರುವ ಬಟ್ಟೆಯಲ್ಲಿ, ಅಷ್ಟು ಉದ್ದ ಇರ್ತಕ್ಕಂಥ ಬಟ್ಟೆಯಲ್ಲಿ 14 ಮೀಟರ್ 25 ಸೆಂಟಿಮೀಟರ್ ಉದ್ದ ಇರುವ ಬಟ್ಟೆಯಲ್ಲಿ 75 ಸೆಂಟಿಮೀಟರ್ನ ಉದ್ದದ 4 ತುಂಡುಗಳನ್ನು ಕತ್ತರಿಸಿದರೆ ಉಳಿಯುವ ಬಟ್ಟೆ ಎಷ್ಟು? ಎಷ್ಟು? 75 ಸೆಂಟಿಮೀಟರ್ನ ಉದ್ದದ 4 ತುಂಡುಗಳಂತ. ಸೊ ಹಾಗಾಗಿ ಮೊದಲು 75 ಸೆಂಟಿಮೀಟರ್ದು 4 ತುಂಡು ಕತ್ತರಿಸಿ ಎಷ್ಟು ಉದ್ದ ಅಂತ ಫಸ್ಟ್ ಗುಣಿಸಿ ನೋಡ್ರಿ. ಅದ್ರ ಅಳತೆ ತಗೋಬೇಕಲ್ಲ. 4 5 20, 4 7 28 2 30.
300 ಸೆಂಟಿಮೀಟರ್ ಉದ್ದ. ಇದರ ಅರ್ಥ 3 ಮೀಟರ್. ಯಾಕೆ ಹೇಳ್ರಿ, 1 ಮೀಟರ್ಗೆ 100 ಸೆಂಟಿಮೀಟರ್. ಆದ್ದರಿಂದ ಇದನ್ನ ನಾವು ಮೀಟರ್ಗೆ ತಗೊಂಡೋಗ್ಬಿಟ್ರೆ 2 ಸೊನ್ನೆ ಈ 2 ಸೊನ್ನೆ 3 ಮೀಟರ್ ಏನ್ ಮಾಡ್ತಾರ, ಕತ್ತರಿಸ್ತಾರ. ಸೊ 14 ಮೀಟರ್ 25 ಸೆಂಟಿಮೀಟರ್ ಉದ್ದದಿರುವ ಬಟ್ಟೆಯಲ್ಲಿ ಇಷ್ಟು ಕತ್ತರಿಸ್ಬಿಟ್ರೆ ಉಳಿಯೋ ಬಟ್ಟೆ ಎಷ್ಟು, 14 ಮೀಟರ್ನಾಗ 3 ಮೀಟರ್ ತೆಗೆದ್ಬಿಡಮ್ರಿ. 14 ಮೀಟರ್ನಾಗ 3 ಮೀಟರ್ ತೆಗೆದ್ಬಿಡಮ್ರಿ. ಒಂದು 11 ಮೀಟರ್ 25 ಸೆಂಟಿಮೀಟರ್ ಉಳಿತಿತ್ತು. 11 ಮೀಟರ್ 25 ಸೆಂಟಿಮೀಟರ್ ಏನ್ ಮಾಡಿದ್ವಿ, 75 ಸೆಂಟಿಮೀಟರ್ 4 ತುಂಡು ಅಳತೆ ಮಾಡಿದ್ವಿ, 3 ಮೀಟರ್ ಬಂತು. ಟೋಟಲ್ 14 ಮೀಟರ್ನಾಗ 3 ಮೀಟರ್ ಕಳೆದೆ, 11 ಮೀಟರ್ 25 ಸೆಂಟಿಮೀಟರ್ ಉಳಿತು. ಸೊ ಆಯ್ಕೆ 2ರಲ್ಲಿ ನಮ್ಮ ಸರಿಯಾದ ಉತ್ತರ ಇದೆ. ಬನ್ನಿ ಮುಂದಿನ ಪ್ರಶ್ನೆ ಓಡ. ಪ್ರಶ್ನೆ 7 ನೋಡ್ರಿ, ಅತಿ ಸುಲಭದ ಪ್ರಶ್ನೆ ನೋಡ್ರಿ. ಪ್ರಶ್ನೆ ನೋಡಿದ್ರೆ ಸಾಕು ನಮಗ ಹಂಗ ಖುಷಿ ಆಗ್ಬಿಡ್ಬೇಕು. ಬನ್ನಿ, ಕೊಟ್ಟಿರುವ ರೇಖಾಚಿತ್ರದಲ್ಲಿ ಕೋನ ಏನ ಡಿಗ್ರಿ ಎಷ್ಟು ಅಂದ್ರೆ ನೋಡ್ರಿ, ಇದರ ಡಿಗ್ರಿ ಎಷ್ಟು ಅಂತ ಕೇಳ್ತಾರೆ. ಅಲ್ಲೇನು ಇಲ್ಲಿ ಕೇಳೇನಪ್ಪ, ಇಲ್ಲಿ ಏನು ಕೊಟ್ಟಿಲ್ಲ, ಇಲ್ಲಿ ಏನು ಕೊಟ್ಟಿಲ್ಲ, ಇದನ್ನ ಕೇಳಾಕತ್ತಾರ. ಸೊ ನಾವೇನು ಇದನ್ನ ಕೇಳಮ್ರಿ, ನಿಮ್ಗೆ ಸ್ವಲ್ಪ ನೆನಪಿರ್ಲಿ, ಇದಿಷ್ಟು 180 ಇರ್ಬೇಕು. ಯಾಕಂದ್ರೆ ಇದೊಂದು ಸರಳ ಕೋನ. ಅಥವಾ ಇವೆರಡು ಕೋನ ಸೇರಿ ಪರಿಪೂರಕ ಕೋನ ಆಗ್ತದೆ. ಹಿಂಗಾರೆ ಇದು ಕೂಡ ಸೇಮ್ ಟು ಸೇಮ್, ಎರಡೂ ಸೇರಿ 180 ಇರ್ಬೇಕು. ಸೊ ಸಿಂಪಲ್ ಬರ್ರಿ, ಇವೆರಡು 180 ಇರ್ಬೇಕಾಗಿತ್ತು. ಇದು 80 ಇದ್ರೆ ಇದು ಆಟೋಮೆಟಿಕ್ ಇನ್ನೊಂದು 100 ಇರ್ತತ್ತ. ಹೌದಿಲ್ಲ ಮಕ್ಕಳು? ಈಗ ಬರ್ರಿ, ಎರಡೂ ಸೇರಿ 180 ಇರ್ಬೇಕಂದ್ರೆ ಇದು 150 ಇದ್ರೆ ಇನ್ನು 30 ಇದ್ರೆ ಸಾಕು, ಇದು 180 ಆಕತ್ತ. ನೋಡಿ, ಇವೆರಡು ಸೇರಿ 180, ಅದು ಇವೆರಡು ಸೇರಿ 180. ಈಗ ಇಲ್ಲಿ 100 ಸಿಕ್ತು, ಇಲ್ಲಿ 30 ಸಿಕ್ತು, ಇದೊಂದೇ ಬೇಕು ನಮಗ. ತ್ರಿಭುಜದ ಒಳ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಸಮನಾಗಿರ್ತದ. ಹಾಗಾಗಿ ಈ 100 ಈ 30 ಕೂಡಿಸಿ 180 ಕಳೆದು ಬಿಟ್ರೆ ಇದು ಸಿಗ್ತದ. 100 + 30 130. 180ರಲ್ಲಿ ಆ 130 ಕಳೆಯಂಬರಿ 50 ಡಿಗ್ರಿ ಸಿಗ್ತದ. 8 ರ 3 ಆದ್ರೆ 5, 1 ರ 1 0. ಸೊ 50 ಡಿಗ್ರಿ ನಮ್ಮ ಉತ್ತರ ಆಗಿರ್ತದ. ನೋಡಿ ಎಷ್ಟು ಈಜಿ ಇದಲ್ಲ. ಇದರಲ್ಲಿ 100 ಸಿಕ್ತಿ, ಈ ಕೋನಕ್ಕೆ 30 ಸಿಕ್ತಿ, ಇವೆರಡನ್ನ ಕೂಡಿಸಿ ಮತ್ತೆ 180 ಕಳೆದು ಬಿಟ್ರೆ ನಮ್ಮ ಉತ್ತರ 50 ಡಿಗ್ರಿ. ಎಲ್ಲಿದೆ ಆಪ್ಷನ್ ಆಯ್ಕೆ 3ರಲ್ಲಿ ನಮ್ಮ ಉತ್ತರ ಇದೆ. ನೋಡಿ ಬನ್ನಿ, ಅರ್ಥ ಆಗಿದೆ ಅಲ್ವಾ? ಮುಂದಿನ ಪ್ರಶ್ನೆ ಸಾಗೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 8 ನೋಡಿ. ಕ್ವಶನ್ ನೋಡಿದ ತಕ್ಷಣ ನಾವು ಎದೆಗುಂದದೆ ಚಂದ ಕ್ವಶನ್ ಅನ್ನ ಅರ್ಥ ಮಾಡಿಕೊಂಡು ಬಿಡಿಸ್ಬೇಕು. ನೋಡಕ್ ಇಷ್ಟು ದೊಡ್ಡದೈತೆ ಅಂತ ಹೋಗ್ಬಾರ್ದು. ಬನ್ನಿ, ಪಕ್ಷಿಗಳ ಗುಂಪಿನ ಹಿಂಡಿನ ಅಂದ್ರೆ ಒಂದು ಗುಂಪು. ಆ ಪಕ್ಷಿಗಳ ಹಿಂಡಂತೀವಲ್ಲ, ಆ ಗುಂಪಿನ ಹಿಂಡಿನ 4ನೇ ಒಂದು ಭಾಗವು ನದಿಯ ದಡದಲ್ಲಿದೆ. 4ರಲ್ಲಿ 1 ಭಾಗ ನದಿಯ ದಡದಲ್ಲಿದೆ. ಮತ್ತು ಆ ಗುಂಪಿನ 5ನೇ ಒಂದು ಭಾಗವು ಅವುಗಳ ಗೂಡಿನಲ್ಲಿವೆ. ನೋಡ್ರಿ, ಗೂಡಿನಲ್ಲಿದೆ ಒಂದು 5ನೇ ಒಂದು ಭಾಗ, 4ನೇ ಒಂದು ಭಾಗ ಇಲ್ಲದೆ ನದಿ ದಡದಲ್ಲಿವೆ. ಉಳಿದ 22 ಪಕ್ಷಿಗಳು ಏನಾಗಿ ಒಂದು 22 ಬರ್ತದೆ. 22 ಪಕ್ಷಿಗಳದಾವಲ್ಲ, 22 ಪಕ್ಷಿಗಳಿದಾವಲ್ಲ, ಆಹಾರಕ್ಕಾಗಿ ಅಲೆದಾಡುತ್ತಿವೆ. ಆಹಾರ ಹುಡುಕಕ್ಕೆ ಹೋಗ್ಬಿಟ್ಟಾವ. ಎಲ್ಲಿ ಹೋಗ್ಯಾವ? ಹೊರಗಡೆ ಹೋಗ್ಯಾವ ಸಂಚಾರ ಮಾಡ್ಲಿಕ್ಕೆ. ಹಾಗಾದ್ರೆ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು? ಕ್ವಶನ್ ನೋಡ್ರಿ, ಗೂಡಿನಾಗ ಇರ್ತಕ್ಕಂಥ ಗೂಡಿಲ್ ಕೊಟ್ರ ಹುಡುಗ 5ನೇ ಒಂದು ಭಾಗವು ಗೂಡಿನಲ್ಲಿವೆ. 5ನೇ ಒಂದು ಭಾಗ ಐತಲ್ಲ, ನಮಗ್ ಭಾಗ ಕೊಟ್ಟಾರ ನೋಡ್ರಿ. ಸಂಖ್ಯೆ ಕಂಡಿಟ್ಟು ದೊಡ್ಡ ವಿಷಯ ಇಲ್ಲ. ಬನ್ನಿ ಏನ್ ನಮ್ಮ ಫಸ್ಟ್ ಒಟ್ಟು ಏನಿದ್ವು ಇಲ್ಲಿ ಕೊಟ್ಟಿರದೆ 3. ಏನು? ಒಂದು ಗುಂಪಿನಲ್ಲಿ ಸ್ವಲ್ಪ ನೀರ್ ಕುಡಿಯಕ್ ಹೋಗ್ಯವ, ಸ್ವಲ್ಪ ಗೂಡ್ನಾಗ ಅದಾವ, ಉಳಿದ್ವು ಎಲ್ಲ ಹೊರಗಡೆ ಹೋಗ್ಬಿಟ್ಟವ. ಎಲ್ಲಿ? ಆಹಾರ ಹುಡುಗ. ನಾವೇನು ಬರೀ ಫಸ್ಟ್ ಈ ಭಾಗವನ್ನ ಕೂಡ್ಸಂಬ್ರಿ. 4ಕ್ಕೆ 5ಕ್ಕೆ ಲಾಸ 20. 4 ಎಷ್ಟಲೆ? 4 5ಲೆ. 5 ಎಷ್ಟು? 5 4ಲೆ. ಸೊ 1 5ಲೆ 5, 1 4ಲೆ 4. 5 + 4 9. ಸೊ 9/20 ಏನಾಯ್ತು ಅಂದ್ರೆ ಇವು ಭಾಗ. ಯಾವ್ದ್ರ ಭಾಗ? 4ನೇ ಒಂದು ಭಾಗ ನದಿಯಾಗಿರವು, ಮತ್ತೆ 5ನೇ ಒಂದು ಭಾಗ ಗೂಡಾಗಿರ್ತಕ್ಕಂಥ ಒಟ್ಟು ಇಷ್ಟದ. ಸೊ ಇವಾಗ ಏನಾಯ್ತು ನಮಗ, ಇವು ಏನದವಲ್ಲ ನಮಗ ದಡದಾಗಿರವು, ಮತ್ತೆ ಏನ್ ಮಾಡ್ದವ? ಗೂಡ್ನಾಗಿರವು. ಇಲ್ಲಿ 22 ಪಕ್ಷಿ ಉಳಿದ್ವು. ಅಲ್ಲಿ ಉಳಿದ 22 ಪಕ್ಷಿ ಏನ್ ಮಾಡ್ಯಾವ? ಆಹಾರಕ್ಕಾಗಿ ಹೋಗ್ಯಾವ.
ಆದ್ರೆ ಉಳಿದಿದೆ ಇಷ್ಟಲ್ಲ. ನಾವೇನ್ ನಮ್ಮ 20 9 ಇಲ್ಲಿದ್ರೆ 20 ಇನ್ನು ಉಳಿದಿದ್ದೆಲ್ಲ ಇವಾಗಿರ್ತಾವಿಲ್ಲ. ಸೊ ಹಾಗಾಗಿ ಏನ್ ಮಾಡಪ್ಪ ಅಂದ್ರೆ 20ರಲ್ಲಿ 9 ಕಳೆದು ಬಿಡ್ರಿ. ಅಂದ್ರೆ ಇದರ ಉಳಿದ ಭಾಗ 20 1ರಲ್ಲಿ 9 ಹೋದ್ರೆ ಉಳಿದಿದ್ದೆಷ್ಟು 29 ಕಳೀರಿ 11. ಅಂದ್ರೆ ಚೇರ ಸೇಮ್ ಐತೆ. ಈ 9 ಆಹಾರ ಸಾರಿ ಗೂಡಿನಲ್ಲಿ ಮತ್ತ ನೀರಿನ ದಡದಾಗಿರ್ತಕ್ಕಂಥ ಇಷ್ಟ ಆದ್ರೆ ಉಳಿದ 22 ಪಕ್ಷಿಗಳು ಅಂದ್ರೆ ಇವೆ. ಹೌದಾ ಇಲ್ಲ? ಸೊ ನಾವೇನ್ ನೋಡ್ರಿ 11/20 22 ಪಕ್ಷಿ. ಹೌದಾ ಇಲ್ಲ? ಉಳಿದ ಭಾಗ ಅಂದ್ರೆ ಇದು, ಉಳಿದ ಪಕ್ಷಿಗಳು ಇವು. ನಮ್ಗೆ ಏನ್ ಬೇಕಾಗೈತಿ ಈಗಾದ್ರೆ? ಹಾಗಾದ್ರೆ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ, ಗೂಡಿನಾಗಿರ್ತಕ್ಕಂಥ ಭಾಗ ನೋಡ್ರಿ 5ನೇ 1 ಭಾಗ ಅವುಗಳ ಗೂಡಿನಲ್ಲಿವೆ. ನನಗೆ 5ನೇ 1 ಭಾಗ ಅಂದ್ರೆ ಎಷ್ಟು ಬೇಕಷ್ಟೇ. ಎಷ್ಟು ಈಗ 2 ಗುಣಿಸ್ರಿ. 1/5 × 22 ಬರಬರ್ಲಿ. 1/5 × 22 11 ಡಿವೈಡೆಡ್ ಬೈ 11/20 ವ್ಯತ್ಕ್ರಮವಾಗಿ ಬರ್ಕೊಳ್ರಿ. ಯಾಕಂದ್ರೆ ಭಿನ್ನ ರಾಶಿಗಳ ಭಾಗಾಕಾರ ಅವುಗಳ ವ್ಯತ್ಕ್ರಮ ಆಗುತ್ತೆ. 11 ಇರೋದು 20/20 ಬರೀ ಕಡ್ತ ನೋಡ್ರಿ. 11 1 11 2 5 1 5 4 2 4 8 8 ಪಕ್ಷಿಗಳು ಏನಾಗ್ಯಾವಪ್ಪ ಅಂದ್ರೆ ಗೂಡ್ನಾಗದ ನೋಡಂಬರಿ ಬೇಕಾರ. 22 ಹೊರಗದವ. ಹೌದಾ ಇಲ್ಲ? 8 ಏನ್ ಮಾಡ್ಯಾವು ಇದ್ರಾಗದವ ಗೂಡಲ್ಲಿ ಅದಾವ. ಸೊ ಹಾಗಾಗಿ ನಮ್ಮ ಆಯ್ಕೆ 8 ಸರಿ ಆಗಿದೆ. ಬಹಳ ಈಸಿ ಪ್ರಶ್ನೆ, ಏನಿಲ್ಲ. ಇಲ್ಲಿ ದಡದಾಗಿರಾವು ಮತ್ತೆ ಗೂಡ್ನಾಗಿರಾವು ಕೂಡಿಸಿ ಭಾಗ ತೆಗೆದು ಬಿಟ್ರೆ ಇದರ ಉಳಿದ ಭಾಗ ಏನಿರ್ತಲ್ಲ ಉಳಿದ ಪಕ್ಷಿಗಳೇ ಸಮ ಆಗಿರ್ತದ. ನಮ್ಗ ಇದು ಬೇಕಾದ್ರೆ ಇದಕ್ಕೆ ಕಂಡಿಡ್ಬೋದು, ಇದಕ್ಕೆ ಬೇಕಾದ್ರೆ ಇದಕ್ಕೆ ಕಂಡಿಡ್ಬೋದು. ಸೊ ನಮಗ್ ಬೇಕಾಗಿದ್ದು 1/5 ಅಂದ್ರೆ ಏನಂತ ಗೊತ್ತಾಗಬೇಕಾಯ್ತು. ಏಕಮಾನ ಪದ್ಧತಿಯಲ್ಲಿ ಮಾಡಿದೆ. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪ್ರಶ್ನೆ ಸಂಖ್ಯೆ 9. ಪ್ರಶ್ನೆ ಸಂಖ್ಯೆ 9 ಏನ್ ಹೇಳ್ತಪ್ಪ ಅಂದ್ರೆ, ಒಂದು ಆಮೆಯು 25 ನಿಮಿಷಗಳಲ್ಲಿ 675 ಸೆಂಟಿಮೀಟರ್ ಚಲಿಸಿದ್ರೆ 1 ಗಂಟೆಗೆ ಎಷ್ಟು ದೂರವನ್ನು ಕ್ರಮಿಸುತ್ತದೆ? ನೋಡ್ರಿ, 25 ನಿಮಿಷದಲ್ಲಿ 675 ಸೆಂಟಿಮೀಟರ್ ಚಲನೆ ಆಗಿದೆ. ಯಾವುದು? ಆಮೆ ಹೋಗುತ್ತಲ್ಲ. ಹಾಗಾದ್ರೆ 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 60 ನಿಮಿಷದಲ್ಲಿ ಎಷ್ಟು ಕ್ರಮಿಸುತ್ತದೆ? ಎಷ್ಟು ದೂರ? ಬರೀ ಅದು ಸೆಂಟಿಮೀಟರ್ ದೂರದಲ್ಲಿ. ಏಕಮಾನ ಪದ್ಧತಿ ಮಾಡ್ರಿ. ಸೊ 60 × 675 ಡಿವೈಡೆಡ್ ಬೈ 25 ಬರ್ರಿ. 5 5 5 12 5 1 ಕಡ್ತ ಹೋಗುತ್ತೆ ನೋಡ್ರಿ. 5 1 1 ಉಳಿತು. 5 3 15 2 ಉಳಿತು. 5 5 25 12 × 135 ಗುಣಾಕಾರ ಮಾಡಂಬ್ರಿ. 12 5 60 12 3 36 + 6 42 12 1 12 + 4 16 1620 ಮೀಟರ್ ಏನ್ ಮಾಡುತ್ತಂದ್ರೆ 1 ಗಂಟೆಯಲ್ಲಿ ಚಲನೆ ಮಾಡುತ್ತಾ. ಸೊ ಇದರಲ್ಲಿ ಈ ತರ ಇಲ್ಲ, ನಾವು ಕಿಲೋಮೀಟರ್ ಎಲ್ಲವೂ ನೋಡ್ರಿ ಮೀಟರ್ ಅಂತ ಕೊಟ್ಬಿಟ್ರೆ 1620 ಮೀಟರ್ ಇಲ್ಲಿ ಇಲ್ಲ. ಸ್ವಲ್ಪ ಮಿಸ್ಟೇಕ್ ಐತೆ, ಕಿಲೋಮೀಟರ್ ಬರ್ಬೇಕಾಯ್ತು ಮೂಲಮ್ಮನ. ಯಾಕಂದ್ರೆ ಇದು ನಾವು ಕಿಲೋಮೀಟರ್ ಮಾಡಬ್ರಿ. 1620 ಮೀಟರ್ನ ಕಿಲೋಮೀಟರ್ ಡಿವೈಡ್ ಬೈ 1000 ಮಾಡ್ಬೇಕು. ಯಾಕಂದ್ರೆ ಅಂದ್ರೆ 1 ಕಿಲೋಮೀಟರ್ 1000 ಮೀಟರ್. ಆದ್ದರಿಂದ 1000ದಿಂದ ಭಾಗಿಸ್ಬೇಕು. 1000ದಿಂದ ಭಾಗಿಸ್ಬಿಟ್ರೆ ಏನತ್ತಪ್ಪ ಅಂದ್ರೆ ಈ 0 ಹೋಗುತ್ತೆ. 2 0 ಹೊಸ 2 ಅಂಕೆ 1.262 ಕಿಲೋಮೀಟರ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಉತ್ತರ ಇಲ್ಲೇ ನೋಡ್ರಿ 16.2 ಸಾರಿ ಇಲ್ಲದೆ ನಮ್ಮ ಉತ್ತರ 1.62 ಕಿಲೋಮೀಟರ್ ಆಗಬೇಕು. ಆಪ್ಷನ್ ಅಲ್ಲಿ ಇಲ್ಲ, ಸೊ ಬಿಡ್ರಿ. ಸೊ ಇದನ್ನ ತಗೊಳ್ರಿ 1.62 ಕಿಲೋಮೀಟರ್. ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಂಪ್ರೂವ್ ಆಗಿಲ್ಲ. ಬನ್ನಿ ನಮ್ಮ ಉತ್ತರ ಮಾತ್ರ 1620 ಮೀಟರ್ ಚಲನೆ ಮಾಡುತ್ತೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ಇತ್ತು ನೋಡ್ರಿ ಉತ್ತರ. ಇಲ್ಲಿ ಆಗ್ಬೇಕಾಗಿತ್ತು, ಪ್ರಾಬ್ಲಮ್ ಇಲ್ಲ. ಬನ್ನಿ ನಮಗಂತೂ ಸರಿಯಾದ ಉತ್ತರ ಸಿಕ್ಕಿದೆ. ನಾವು ಮೀಟರಲ್ಲೇ ಬರೆದ್ರೆ ಮೀಟರಲ್ಲಿ, ಕಿಲೋಮೀಟರ್ ಬರೆದ್ರೆ ಕಿಲೋಮೀಟರ್ ವ್ಯಕ್ತಪಡಿಸಬಹುದು. ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. 10ನೇ ಪ್ರಶ್ನೆ ಏನ್ ಹೇಳ್ತಪ್ಪ ಅಂದ್ರೆ, ಭಾಜಕ 132 ಭಾಗಲಬ್ಧ 29 ಶೇಷ 12 ಆದ್ರೆ ಭಾಜ್ಯವನ್ನು ಕಂಡಿಡಿ. ಭಾಜಕ ಕೊಟ್ರ, ಭಾಗಲಬ್ಧ ಕೊಟ್ರ, ಶೇಷ ಕೊಟ್ರ, ಆದ್ರೆ ಭಾಜ್ಯ ಬೇಕಲ್ಲ. ಸೂತ್ರವಿದೆ. ಭಾಜ್ಯ ಇಸ್ ಈಕ್ವಲ್ ಟು, ನಮಗೆ ಭಾಜ್ಯ ಬೇಕಪ್ಪ ಅಂದ್ರೆ ಭಾಗಲಬ್ಧ ಇಂಟು ಭಾಜಕ. ಭಾಜಕ
ಪ್ಲಸ್ ಶೇಷ. ಸೊ ಭಾಗಲಬ್ಧ ಎಷ್ಟು ಬರ್ರಿ 29 ಐತೆ, ಭಾಜಕ 132 ಐತೆ. ಇವುಗಳನ್ನ ಗುಣಿಸಿ ಇವುಗಳನ್ನ ಗುಣಾಕಾರ ಮಾಡಿ ಶೇಷವನ್ನ ಕೂಡಿಸಿಬಿಟ್ರೆ ಮುಗೀತು. ಸೊ ನಮ್ಮ ಉತ್ತರ ಬಂದ್ಬಿಡ್ತದೆ. ಸೊ ಗುಣಸಂಬ್ರಿ ನಿಮಗ ಮಗ್ಗಿ ಬರಲೇಬೇಕು. ಎಲ್ಲವರಲ್ಲಿ ಗುಣಾಕಾರ ಭಾಗಾಕಾರ ಕೂಡ್ಸೋ ಕಳೆ ಬಿಟ್ರೆ ಏನಿರಂಗಿಲ್ಲ. ಬರೀ 9 2 18, 9 3 27, 1 28, 9 1 9 2 11 ಪ್ಲಸ್ 2 2 4, 2 3 6, 2 1 2 8, 8 4 12, 6 7 8, 3. ಇದಕ್ಕೆ ನಾವು ಶೇಷವನ್ನು ಕೂಡಿಸಿ 3828ಕ್ಕ 12 ಕೂಡಿಸಿ 8 2 10 ಕ್ಯಾರಿ 4 8 3 3840. ಬನ್ನಿ, ಆಯ್ಕೆ 2ರಲ್ಲಿವೆ. ಬನ್ನಿ. ಸೊ ನಾನು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ನಿಮಗೆ 10 ಪ್ರಶ್ನೆಗಳು ಸರಿಯಾಗಿ ನಿಮಗೆ ತಿಳಿದಿವೆ ಅನ್ಕೊಂಡಿದ್ದೀನಿ. ಸೊ ಕೆಲವೊಂದಿಷ್ಟು ನಿಮಗೆ ಏನಾದರೂ ಈಸಿ ಟ್ರಿಕ್ಸ್ ನನಗಿಂತ ಶಾರ್ಟ್ ಮೆಥಡ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗಾಗಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದ್ರೆ ನೀವು ಕಾಮೆಂಟ್ ಅನ್ನು ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ನೀವು ಸ್ವಲ್ಪ ಲೈಕ್ ಮಾಡಿ, ಸ್ವಲ್ಪ ಶೇರ್ ಮಾಡ್ರಿ. ಸೊ ಇದೇ ರೀತಿ ನಮ್ಮ ತರಗತಿಗಳು ನಿಮಗೆ ನಿರಂತರವಾಗಿ ಬೇಕಪ್ಪ ಅಂದ್ರೆ ನಮ್ಮ ಈ ಯೂಟ್ಯೂಬ್ ಅಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಇನ್ನು ಆ ಪೇಜ್ ಅನ್ನ ಸರ್ಚ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಯೂಟ್ಯೂಬ್ ಅಲ್ಲಿ ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಫ್ರೀಯಾಗಿ ಸಿಗ್ತಾ ಹೋಗ್ತವೆ. ಯಾರೆಲ್ಲ ನೀವು ತಯಾರಿ ಮಾಡ್ತಾ ಇದ್ರಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ವಿಡಿಯೋಗಳು ಅನುಕೂಲ ಆಗ್ತವೆ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ನೀವು ಇದು ಮಾಡ್ಬೋದು. ಚಾಲೆಂಜ್ ಕೋಚಿಂಗ್ ಸಿನ್ನೂರ್ ಅಂತೇಳಿ ಫಾಲೋ ಮಾಡ್ರಿ. ಇನ್ಸ್ಟಾಗ್ರಾಮ್ ಅಲ್ಲಿ ವಿದ್ಯಾವಾಹಿನಿ ರೆಸಿಡೆನ್ಸ್ ಸ್ಕೂಲ್ ಅಂತೇಳಿ ಸಹ ನೀವು ಫಾಲೋ ಮಾಡ್ರಿ ಫೇಸ್ಬುಕ್ ಅಲ್ಲಿ. ಸೊ ಎಲ್ಲಾ ತರಹದ ವಿಡಿಯೋಗಳು ಹಾಗೂ ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ನಾವು ಕೆಲವೊಂದಿಷ್ಟು ಪ್ರತಿಭೆಗಳನ್ನ ಮಾಡಿದ್ದೇವೆ. ಸೊ ಹಾಗೂ ನಮ್ಮ ತರಗತಿಗಳು ನಿಮ್ಗೆ ಬೇಕಪ್ಪ ಅಂದ್ರೆ ನೀವು ಇದು ಮಾಡ್ರಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ಯಾರು ವಿಡಿಯೋ ಕೊಡಿಲ್ಲ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.